ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಾಡೋವಂಥ ತಿಂಡಿಗಳನ್ನ ಇಷ್ಟಪಟ್ಟು ಮತ್ತೆ ಮತ್ತೆ ಆರ್ಡ್ರ್ ಮಾಡ್ಕೊಳ್ಳೋವಂತಹ ತಿಂಡಿಗಳಲ್ಲಿ ಕಾಯಿ ಹೋಳಿಗೆ ಕೂಡ ಒಂದು. ಇವತ್ತು ನನ್ನ ಫ್ರೆಂಡ್ ಒಬ್ಬರು, ಶ್ವೇತಾ ಅವರೇ, ನನ್ನ ಮಗಳು ಅಮೇರಿಕಾದಲ್ಲಿದ್ದಾಳೆ, ಅವಳು ಪ್ರೆಗ್ನೆಂಟು, ಅವಳಿಗೆ ಒಂದು 30 ಕಾಯಿ ಹೋಳಿಗೆ ಮಾಡ್ಕೊಡೋಕ್ಕಾಗತ್ತಾ, ಕಳಿಸ್ಕೊಡ್ಬೇಕು ಅಂತ ಕೇಳಿದ್ರು. ನಾನು ತುಂಬ ದಿನದಿಂದ ಈ ಕಾಯಿ ಹೋಳಿಗೆ ರೆಸಿಪಿನ ನಿಮಗೆ ಶೇರ್ ಮಾಡಬೇಕು ಅಂತ ಇದ್ದೆ. ಇವತ್ತು ಆ ಗಳಿಗೆ ಕೂಡ ಬಂದಿದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಈ ದಪ್ಪ ಸೈಜ್ದು 3 ಕಾಯಿ ತೊಗೊಂಡಿದ್ದೀನಿ. ಅದನ್ನು ತುರಿದಿಟ್ಕೊಂಡಿದ್ದೀನಿ. ನೋಡಿ, ಕಾಯಿ ತುರಿ ಬೌಲ್ ಲೆಕ್ಕದಲ್ಲಿ 3 ಬೌಲ್ ಆಗಿದೆ. ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ನೋಡಿ, 1, 2, 3 ಬೌಲ್ ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ನೋಡಿ, ಈಗ ಪಾತ್ರೆಗೆ ಹಾಕ್ಕೊಂಡು ನಾನು 1-2 ನಿಮಿಷ ಒಲೆ ಮೇಲಿಟ್ಟು ಒಂದೇ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಹುರ್ಕೋತಾ ಇದ್ದೀನಿ. 1-2 ನಿಮಿಷ ಹುರ್ಕೊಂಡ್ರೆ ಸಾಕು. ಏಕೆಂದರೆ ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗಬೇಕು. ಅದಕ್ಕೋಸ್ಕರ ಈ ಥರ ನಾವು ಹುರಿದ್ಬಿಟ್ಟು ಒಬ್ಬಟ್ಟು ಮಾಡೋದ್ರಿಂದ ಒಬ್ಬಟ್ಟು ಬೇಗ ಹಾಳಾಗೋದಿಲ್ಲ. ಏಕೆಂದರೆ ನಾನು ನೋಡಿ ಇವಾಗ ಅಮೇರಿಕಾ ಕಳಿಸ್ಬೇಕು. ಅದು 1 ವಾರ ಆಗುತ್ತೆ ಹೆಚ್ಚು ಕಮ್ಮಿ ಅವ್ರಿಗೆ ರೀಚ್ ಆಗೋದು. ಅಲ್ಲಿವರೆಗೂ ಕಾಯಿ ಒಬ್ಬಟ್ಟು ಕೆಟ್ಟೋಗಬಾರ್ದಲ್ವ, ಅದರಿಂದ ತುಂಬ ಹಾಗೆ ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಹುರ್ಕೊಂಡಾಯಿತು. ಈಗ ಸ್ವಲ್ಪನೇ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಮಾಡ್ಕೋಬೇಕಾಗತ್ತೆ. ನೋಡಿ, ಹೀಗಾಗಿದೆ. ಇಷ್ಟು ನುಣ್ಣಗಾದರೆ ಸಾಕು. ತುಂಬ ತರಿ ಆದರೆ ಒಬ್ಬಟ್ಟು ತಟ್ಟಕ್ಕೆ ಬರಲ್ಲ, ಒಂದು ತೆಳ್ಳಗೂ ತಟ್ಟಕ್ಕಾಗಲ್ಲ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಮಿಕ್ಕಿರೋ ಕಾಯಿನೆಲ್ಲ ಇದೇ ರೀತಿ ಒಂದು 10-12 ಏಲಕ್ಕಿ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಅಮೇರಿಕಾದಲ್ಲಿ ಕನ್ನಡ ರಾಜ್ಯೋತ್ಸವ ಫಂಕ್ಷನ್ಗೆ 400 ಕಾಯಿ ಒಬ್ಬಟ್ಟು ಆರ್ಡ್ರ್ ಬಂದಿತ್ತು. ನಾನು ಇದೇ ರೀತಿ ಮಾಡಿ ಗರುಡ ವೇಗದಲ್ಲಿ ಕಳಿಸ್ಕೊಟ್ಟಿದ್ದೆ. ಆಲ್ಮೋಸ್ಟ್ 7 ಡೇಸ್ ಆಯಿತು ರೀಚ್ ಆಗೋಕ್ಕೆ. ಬಟ್ ಆದರೂ ಏನೂ ಆಗಿರಲಿಲ್ಲ. ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಟೇಸ್ಟು ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಈಗಲೂ ಆರ್ಡ್ರ್ ಮಾಡಿಸ್ಕೊತಾ ಇರ್ತಾರೆ. ಕಾಯಿ 3 ಬೌಲ್ ತೊಗೊಂಡಿದ್ದೆ. ಅದೇ ಬೌಲಲ್ಲಿ 2.5 ಬೌಲು ಕುಟ್ಟಿರೋ ಬೆಲ್ಲ ತೊಗೋತಾ ಇದ್ದೀನಿ. ಇದನ್ನು 1 ಲೋಟ ನೀರು ಹಾಕ್ಬಿಟ್ಟು ಈಗ ಇದನ್ನು ಕರ್ಗಕ್ಕಿಡೋಣ. ನೋಡಿ, ಕುದೀತಾ ಇದೆ ಪಾಕ. ಇದು ಒಂದೆಳೆ ಪಾಕ ಬರಬೇಕು ಈ ಥರ. ಅಲ್ಲಿವರೆಗೂ ನಾವು ಕುದಿಸ್ಬೇಕಾಗತ್ತೆ. ನೋಡಿ, ಈಗ ಒಂದೆಳೆ ಪಾಕ ಬಂದಿದೆ. ಇದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಈ ಬೌಲಲ್ಲಿ ನಾನು 3/4 ಭಾಗ ಚಿರೋಟಿ ರವೆ ತೊಗೊಂಡಿದ್ದೀನಿ. ಇದನ್ನು ಈಗ ರೋಸ್ಟ್ ಮಾಡ್ಕೋಬೇಕು. ನೋಡಿ, ರೋಸ್ಟ್ ಆಗಿದೆ. ಈಗ ಅದೇ ಬೌಲಲ್ಲಿ ಅರ್ಧ ಬೌಲು ಗಸಗಸೆ ಹಾಕ್ಕೊಂಡು ಅದನ್ನು ಹುರ್ಕೋತಾ ಇದ್ದೀನಿ. ನೋಡಿ, ಇದು ಆಯಿತು, ರೋಸ್ಟ್ ಆಗಿದೆ. ಈಗ ಮಿಕ್ಸಿಗೆ ಹಾಕ್ಕೊಂಡಿರೋ ಕಾಯಿಗೆ ಕುದಿಸ್ಕೊಂಡಿರೋಂಥ ಪಾಕ ಹಾಕ್ಬಿಟ್ಟು ಕುದಿಯೋಕ್ಕಿಡಬೇಕು. ನೋಡಿ, ನಾನು ಎಲ್ಲ ಪಾಕನೂ ಹಾಕ್ಕೊಂಡಿಲ್ಲ, ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಒಂದು ಅರ್ಧ ಲೋಟದಷ್ಟು ಇದನ್ನು ಕುದಿಯೋಕ್ಕಿಟ್ಬಿಟ್ಟು ಕುದ್ಮೇಲೆ ಟೇಸ್ಟ್ ನೋಡೋಣ. ಅಕಸ್ಮಾತ್ ಕಮ್ಮಿ ಆಯಿತು ಅಂದರೆ ಹಾಕ್ಕೋಬೋದು, ಇಲ್ಲ ಸರಿಯಾಗಿತ್ತು ಅಂದರೆ ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನೋಡಿ, ಕುದಿಸ್ಬಿಟ್ಟು ನೋಡಿದೆ, ಒಂದು ಸ್ವಲ್ಪ ಕಮ್ಮಿ ಅನಿಸ್ತು. ಈಗ ಒಂದು ಸ್ವಲ್ಪ ಪಾಕನ ಹಾಕ್ಕೊಂಡು ಕುದಿಸ್ತಾ ಇದ್ದೀನಿ. ಈ ಮೆಥಡಲ್ಲಿ ಕಾಯಿ ಹೋಳಿಗೆ ಮಾಡೋದನ್ನ ನಮ್ಮ ಅಮ್ಮನ ಹತ್ರ ನಾನು ಕಲ್ತ್ಕೊಂಡಿದ್ದು. ಅವರು ಎಕ್ಸ್ಪರ್ಟ್ ಈ ಥರ ಒಬ್ಬಟ್ಟು ಮಾಡೋದ್ರಲ್ಲಿ. ಈಗಲೂ ಅಷ್ಟೇ, ನನಗೆ ಏನಾದ್ರು ಜಾಸ್ತಿ ಆರ್ಡ್ರ್ ಬಂತು ಅಂದರೆ, ಒಂದು 150, 200 ಆ ಥರ ಒಬ್ಬಟ್ಟು ಏನಾದ್ರು ಆರ್ಡ್ರ್ ಬಂತು ಅಂದರೆ ನಮ್ಮ ಅಮ್ಮನ್ನೇ ಕರೆಸ್ಕೊತೀನಿ ಮಾಡೋದಕ್ಕೆ. ನೋಡಿ, ಕುದೀತಾ ಬಂತು. ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಆಯಿತು. ಈಗ ಹುರ್ಕೊಂಡಿರೋಂಥ ರವೆನ ನಾವು ಹಾಕಬೇಕಾಗತ್ತೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಪಾಕ ಹಾಕಿದಾಗ ನಿಮ್ಗೆ ಅನಿಸಿರ್ಬೋದು, ಏನಪ್ಪ ಇಷ್ಟೊಂದು ತೆಳ್ಳಗಿದೆ, ಹೆಂಗಪ್ಪ ತಟ್ಟೋದು ಅಂತ. ಬಟ್ ನೋಡಿ, ಇವಾಗ ಎಷ್ಟು ಗಟ್ಟಿಯಾಗಿದೆ. ಈಗ ಚಿರೋಟಿ ರವೆ ಹಾಕ್ಕೊಂಡಿದ್ನಲ್ಲ, ಅದೇ ಬಟ್ಲಲ್ಲಿ ಅರ್ಧ ಬಟ್ಲು ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಜೊತೆಗೆ 1-2 ಸ್ಪೂನ್ ತುಪ್ಪ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನೇನು ನಾವು ಕುದಿಸೋಂಥ ಅವಶ್ಯಕತೆ ಏನಿಲ್ಲ. ನಾವು ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಆಯಿತು. ಈಗ ಲಾಸ್ಟಲ್ಲಿ ಹೂರಣ ಇಳಿಸೋಕ್ಕೆ ಮುಂಚೆ ಹುರ್ಕೊಂಡಿರೋಂಥ ಗಸಗಸೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ಬನ್ನಿ ಯಾವ ಥರ ಹೂರಣ ರೆಡಿಯಾಗಿದೆ. ನೋಡಿ, ಕೈಯಲ್ಲಿ ಇಟ್ಕೊಂಡು ರೋಲ್ ಮಾಡಿದ್ರೆ ಒಂಚೂರು ಅಂಟುತ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಹುರ್ಕೊಂಡಿರೋ ಗಸಗಸೆ, ಕಾಯಿ, ಬೆಲ್ಲ ಇದೆಲ್ಲ ಹಾಕಿ ಕುದಿಸಿರೋದ್ರಿಂದ ಈ ಹೂರಣ ಒಳ್ಳೆ ಕೊಬ್ಬರಿ ಮಿಠಾಯಿ ಥರ ವಾಸನೆ ಬರ್ತಾಯಿದೆ. ಈಗ ಒಲೆ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಈಗ ಕನಕ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಗೆ ನಾನು ಕಾಯಿ ಅಳತೆ ಮಾಡ್ಕೊಂಡಿದ್ನಲ್ಲ, ಅದೇ ಬೌಲಲ್ಲಿ 3/4 ಬೌಲು ಚಿರೋಟಿ ರವೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ನೀವು ಕೇಳ್ಬೋದು, ನಾವು ಚಿರೋಟಿ ರವೆ ಮತ್ತು ಮೈದಾ 2 ಒಟ್ಟಿಗೆ ಮಿಕ್ಸ್ ಮಾಡ್ಕೊಬೋದಲ್ಲ, ಯಾಕೆ ಈ ಥರ ಅಂತ. ನೀವು ಆ ಥರ ಮಾಡೋದಕ್ಕಿಂತ ಈ ಫಸ್ಟು ಚಿರೋಟಿ ರವೆನ
ನೀರಲ್ಲಿ ಕಲಿಸ್ಬಿಟ್ಟು ಅದು ಸಾಫ್ಟ್ ಆದಮೇಲೆ ಮೈದಾ ಹಿಟ್ಟು ಹಾಕ್ಬಿಟ್ಟು ಕಲಸಿ ನೋಡಿ ಒಬ್ಬಟ್ಟು ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ. ಈಗ ಇದಕ್ಕೆ ಅದೇ ಬೌಲಲ್ಲಿ ಒಂದು ಬೌಲು ಮೈದಾ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ ಎರಡು ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಬೇಕು. ಸ್ಟೇಜ್ ಬೈ ಸ್ಟೇಜ್ ನೀರು ಹಾಕ್ಕೋಬೇಕಾಗತ್ತೆ. ಒಂದೇ ಸತಿ ನೀರು ಹಾಕ್ಕೊಂಬಿಟ್ರೆ ತೆಳ್ಳಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ಕನ್ಸಿಸ್ಟೆನ್ಸಿ ಕಲಿಸ್ಕೊಂಡ್ಮೇಲೆ ಈಗ ಒಂದು ಬಟ್ಲು ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕಾಗತ್ತೆ. ಈ ಎಣ್ಣೆನಲ್ಲೇ ಈ ಕನಕ ಏನಿದೆ ಅದು ನೆನಿಬೇಕಾಗತ್ತೆ. ನೆಂದಷ್ಟು ಒಬ್ಬಟ್ಟು ಸಾಫ್ಟಾಗಿ ಬರುತ್ತೆ. ನೋಡಿ ಈಗ ಕಲಸಿದ್ದಾಯಿತು. ಇದನ್ನು ಒಂದು 3 ಗಂಟೆ ಟೈಮ್ ನೆನೆಯಕ್ಕೆ ಬಿಟ್ಟಿದ್ದೆ. ಈಗ ಲಿಡ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಎಷ್ಟು ಸಾಫ್ಟಾಗಿದೆ ಹಿಟ್ಟು ಅಂತ. ಮುಟ್ಟಿದ್ರೆ ಟೆಕ್ಸ್ಚರು ಒಳ್ಳೆ ಬೆಣ್ಣೆ ಥರ ಇದೆ. ಈ ಥರ ಇದ್ದರೆ ನಾವು ಒಬ್ಬಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹೂರಣ ಎಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೈಜಲ್ಲಿ ನೀವು ಮಾಡಿಕೊಂಡ್ರೆ ಒಂದು 28ರಿಂದ 30 ಒಬ್ಬಟ್ಟಾಗುತ್ತೆ. ಈಗ ಒಬ್ಬಟ್ಟು ಶೀಟ್ಗೆ ಎಣ್ಣೆ ಸವರಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಮೈದಾ ಹಿಟ್ಟು ತೊಗೊಂಡು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಮೈದಾ ಹಿಟ್ಟು ಏನಾದ್ರು ಚೆನ್ನಾಗಿ ನೆಂದಿಲ್ಲ ಅಂದರೆ ಈ ಥರ ಸ್ಪ್ರೆಡ್ ಮಾಡ್ಕೊಳಕ್ಕಾಗೋದೇ ಇಲ್ಲ. ಒಬ್ಬಟ್ಟು ಬರಲ್ಲ, ಕಿತ್ತು ಕಿತ್ತು ಹೋಗುತ್ತೆ. ನೋಡಿ ಇದಕ್ಕೆ ಒಂದು ಉಂಡೆ ಇಟ್ಬಿಟ್ಟು ಈ ಥರ ಕವರ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋವಂಥ ಮೈದಾ ಹಿಟ್ಟೆಲ್ಲ ತೆಗಿಬೇಕು. ತೆಗೆದು ಈ ಥರ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಬರುತ್ತೆ ನೋಡಿ. ಈ ಕಾಯಿ ಒಬ್ಬಟ್ಟಿಗೆ ಕಾಯಿನ ನುಣ್ಣಗೆ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟು. ಈಗ ತಟ್ಟಿದ್ದಾಯಿತು. ಹೆಂಚು ಇಟ್ಟಿದ್ದೆ. ಈ ಶೀಟ್ನೇ ಡೈರೆಕ್ಟು ಹೆಂಚು ಮೇಲೆ ಹಾಕ್ಬೋದು. ಎಷ್ಟು ಈಸಿಯಾಗಿ ಬಿಟ್ಕೊಳ್ಳುತ್ತೆ ಒಬ್ಬಟ್ಟು ನೋಡಿ. ಈಗ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ. ಒಬ್ಬಟ್ಟನ್ನ ಮೀಡಿಯಮ್ ಉರಿನಲ್ಲೇ ಬೇಯಿಸ್ಕೋಬೇಕು. ತುಂಬ ಉರಿ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ, ಟೇಸ್ಟ್ ಚೆನ್ನಾಗಿ ಬರಲ್ಲ. ಎರಡೂ ಕಡೆ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ನಾನು ಈಗ ಮಗ್ಚಾಕ್ತಾ ಇದ್ದೀನಲ್ಲ, ಆವಾಗಲೇ ನಿಮಗೆ ಗೊತ್ತಾಗ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಒಬ್ಬಟ್ಟು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.